ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಶುಭ ದಿನ. ಇವತ್ತು ಸಕಲೇಶ್ಪುರದಲ್ಲಿ ನಮ್ಮ ರಿಲೇಷನ್ ಒಬ್ಬರದು ಮದುವೆ ಇತ್ತು. ಅದಕ್ಕೋಸ್ಕರ ಬೆಳಿಗ್ಗೆ ಬೇಗ ಎದ್ದು ಹೇರ್ ಕಟ್ ಎಲ್ಲ ಮಾಡಿಸಿ ಏಷ್ಯನ್ ಪೇಂಟ್ಸ್ ಹಾಕ್ಸ್ಕೊಂಡು ಮನೆಗೆ ಬಂದು ರೆಡಿಯಾಗಿ ಆಟೋ ಬುಕ್ ಮಾಡಿದೆ. ಆಟೋ ಬಂದಿತ್ತು, ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಬುಕ್ ಮಾಡಿದ್ದೆ. ಟ್ರೈನಲ್ಲಿ ಹೋಗೋಣ ಅಂತ ಹೇಳಿ ಆಟೋ ಬಂತು. ನಾನು ವೈಫು ನನ್ನ ಮಗ ಎಲ್ಲ ಆಟೋ ಹತ್ತಿ ಹಾಗೆ ಮುಂದೆ ಹೋದ ತಕ್ಷಣ ಅಲ್ಲಿ ರಾಮೇಶ್ವರಂ ಕೆಫೆ ಹತ್ರ ನಿಲ್ಲಿಸಿ ಕಾಫಿ ತೊಗೊಂಡು ಕುಡಿದು ಸ್ವಲ್ಪ ಟಿಫನ್, ಇಡ್ಲಿ ಮತ್ತು ಖಾರ ಪೊಂಗಲ್ ಎಲ್ಲ ತಗೊಂಡು ರೈಲ್ವೆ ಸ್ಟೇಷನ್ ಹತ್ರ ಹೋದ. ಟ್ರೈನ್ ಬಂದು ವೆಯ್ಟ್ ಮಾಡ್ತಾಯಿತ್ತು ನಮಗೋಸ್ಕರ. ಅದಕ್ಕೋಸ್ಕರ ಟ್ರೈನ್ ಹತ್ತಿ ಕೂತ್ಕೊಂಡು ರೈಲು ಹೊರಡೋದಕ್ಕೆ ಸ್ಟಾರ್ಟ್ ಆಯಿತು. ವೈಫು ಮತ್ತು ಮಗ ಟಿಫನ್ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನನ್ನ ಮಗ ಮೊಬೈಲಲ್ಲಿ ನೋಡ್ತಾ ಇದ್ದ. ಆಮೇಲೆ ಪೇಪರ್ ಮಾರ್ಕೊಂಡು ಬಂದರು. ಪೇಪರ್ ತೊಗೊಂಡು ಓದ್ಕೊಂಡು ನೋಡ್ತಾ ಇದ್ದೋ. ಹಾಗೆ ನನ್ನ ಕೂತಿದ್ದ ಸೀಟಲ್ಲಿ ಫುಟ್ ರೆಸ್ಟು ಹಾಳಾಗಿತ್ತು. ಅದಕ್ಕೋಸ್ಕರ ರೈಲ್ವೆ ಮಧ್ಯದಲ್ಲಿ ರಿಕ್ವೆಸ್ಟ್ ಮಾಡಿದ್ದೆ, ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೆ. ಅವ್ರು ನೆಕ್ಸ್ಟ್ ಸ್ಟೇಷನಲ್ಲೇ ಬಂದು ಚೆಕ್ ಮಾಡ್ಕೊಂಡು ಹೋದರು. ಬಟ್ ಅದು ಸ್ಪ್ರಿಂಗ್ ಹೋಗಿದೆ ಅಂತ ಹೇಳಿ ಹಾಗೆ ಹೋದರು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್.